ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ಕುಂಭರಾಶಿಯವರ ಜಾತಕ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರಾಶಿಯವರು ಆಗಸ್ಟ್ 25 ಮಂಗಳವಾರದ ದಿನ ನಿಮಗೆ ಕೆಲವು ಅನಿರೀಕ್ಷಿತ ಘಟನೆಗಳು ಮತ್ತು ಮನಸ್ಸಿನಲ್ಲಿ ಸಾಕಷ್ಟು ಯೋಚನೆಗಳನ್ನು ತರಬಹುದಾದ ದಿನವಾಗಿರಬಹುದು. ವಿಶೇಷವಾಗಿ ಸಂಜೆ 6:30 ನಂತರ ನಡೆಯುವ ಒಂದು ಸಂಭಾಷಣೆ ಅಥವಾ ನಿಮ್ಮ ಹತ್ತಿರದ ವ್ಯಕ್ತಿಯೊಂದಿಗೆ ಉಂಟಾಗಬಹುದಾದ ಒಂದು ಸಣ್ಣ ಮನಸ್ತಾಪ ನಿಮ್ಮ ಗಮನವನ್ನು ಸೆಳೆಯಬಹುದು ಎಂಬುದು ಈ ದಿನದ ಜ್ಯೋತಿಷ್ಯ ನಂಬಿಕೆಗಳ ಆಧಾರದ ಮೇಲಿನ ಸಾಮಾನ್ಯ ಸೂಚನೆಯಾಗಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು. ಈ ವಿಡಿಯೋದಲ್ಲಿ ಹೇಳುತ್ತಿರುವುದು ಜ್ಯೋತಿಷ್ಯ ನಂಬಿಕೆಗಳು ಮತ್ತು ಸಾಮಾನ್ಯ ರಾಶಿಫಲದ ಆಧಾರದ ಮೇಲಿನ ಮನೋರಂಜನೆ ಹಾಗೂ ಸಾಮಾನ್ಯ ಮಾರ್ಗದರ್ಶನ ಮಾತ್ರ. ಪ್ರತಿಯೊಬ್ಬ ಈ ರಾಶಿಯವರ ಜೀವನದಲ್ಲಿ ಇದೇ ಘಟನೆ ನಡೆಯುತ್ತದೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಯಾವುದೇ ವಿಷಯವನ್ನು ಭಯದಿಂದ ತೆಗೆದುಕೊಳ್ಳದೆ ಒಂದು ಸಾಮಾನ್ಯ ಸೂಚನೆಯಾಗಿ ಮಾತ್ರ ತೆಗೆದುಕೊಳ್ಳಿ. ಹಾಗಾದರೆ ಈ ರಾಶಿಯವರು ಆಗಸ್ಟ್ 25 ಮಂಗಳವಾರ ನಿಮ್ಮ ದಿನ ಹೇಗಿರಬಹುದು? ವಿಶೇಷವಾಗಿ ಸಂಜೆ 6:30 ನಂತರ ಯಾವ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕು? ಯಾರೊಂದಿಗಾದರೂ ಮಾತಿನ ಭಿನ್ನಾಭಿಪ್ರಾಯ ಉಂಟಾಗಬಹುದೇ? ಹಣಕಾಸು, ಉದ್ಯೋಗ ಮತ್ತು ಸ್ನೇಹಿತರ ವಿಷಯದಲ್ಲಿ ಏನು ಗಮನಿಸಬೇಕು? ಎಲ್ಲವನ್ನ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಈ ರಾಶಿಯವರ ಸ್ವಭಾವ. ಕುಂಭರಾಶಿಯು ಜ್ಯೋತಿಷ್ಯದಲ್ಲಿ 11ನೇ ರಾಶಿಚಕ್ರ ಚಿಹ್ನೆಯಾಗಿದೆ. ಇದರ ಆಕಾಶ ಮಂಟಪವು ಪವಿತ್ರ ನೀರು ತುಂಬಿದ ಪಾತ್ರೆಯನ್ನು ಹಿಡಿದು ಜಗತ್ತಿಗೆ ಸುರಿಸುವ ಮನುಷ್ಯನ ಆಕಾರದಲ್ಲಿದೆ. ಶತಭಿಷ ನಕ್ಷತ್ರದ 4 ಪಾದಗಳು ಮತ್ತು ಪೂರ್ವ ಭಾದ್ರಪದ ನಕ್ಷತ್ರದ ಮೊದಲ 4 ಪಾದಗಳು ಈ ರಾಶಿಯಲ್ಲಿವೆ. ಈ ರಾಶಿಯ ಅಧಿಪತಿ ನ್ಯಾಯ ಮತ್ತು ಕರ್ಮದಾತನಾದ ಶನಿ. ಇದು ವಾಯು ಅಂಶದ ಸಂಕೇತವಾಗಿದೆ. ಸಾಮಾಜಿಕ ಯೋಗಕ್ಷೇಮ, ನಿಗೂಢ ಆಲೋಚನೆಗಳು, ಆಳವಾದ ಸ್ವಯಂ ಜ್ಞಾನ ಮತ್ತು ತಾಳ್ಮೆ ಈ ರಾಶಿಯ ವಿಶೇಷತೆಯಾಗಿದೆ. ಇನ್ನೊಂದು ವಿಶೇಷ ಗುಣವೆಂದರೆ ಈ ರಾಶಿಯವರು ಬೇರೆಯವರಿಗೆ ಸಲಹೆ ನೀಡುವಲ್ಲಿ ಬಹಳ ಚೆನ್ನಾಗಿರಬಹುದು. ಇನ್ನೊಬ್ಬ ವ್ಯಕ್ತಿಗೆ ಸಮಸ್ಯೆ ಬಂದಾಗ ಅದನ್ನು ಹೇಗೆ ಪರಿಹರಿಸಬೇಕು ಎಂಬುದನ್ನು ಬಹಳ ಸುಲಭವಾಗಿ ಹೇಳಬಲ್ಲರು. ಆದರೆ ತಮ್ಮ ಜೀವನಕ್ಕೆ ಬಂದಾಗ ಅದೇ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು. ಅದಕ್ಕಾಗಿಯೇ ಕೆಲವೊಮ್ಮೆ 3 ಹೆಜ್ಜೆ ಮುಂದೆ ಹೋದ ನಂತರ 4ನೇ ಹೆಜ್ಜೆಯಲ್ಲಿ ಹಿಂದಕ್ಕೆ ಬಂದಂತೆ ಅನುಭವವಾಗಬಹುದು. ಇತ್ತೀಚಿನ ದಿನಗಳಲ್ಲಿ ನಿಮಗೂ ಇಂತಹ ಅನುಭವವಾಗಿದ್ದರೆ ಈ ದಿನ ನಿಮ್ಮ ಕೆಲವು ನಿರ್ಧಾರಗಳನ್ನು ಮತ್ತೊಮ್ಮೆ ಪರಿಶೀಲಿಸುವುದು ಉತ್ತಮ. ಉದ್ಯೋಗ ಮತ್ತು ವ್ಯಾಪಾರ. ಇಂದು ಆಗಸ್ಟ್ 25 ದಿನದ ಉದ್ಯೋಗ ಮತ್ತು ವ್ಯಾಪಾರದ ವಿಷಯಕ್ಕೆ ಬರೋಣ. ಈ ರಾಶಿಯ ಉದ್ಯೋಗಿಗಳಿಗೆ ಮಂಗಳವಾರದ ದಿನ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಸಾಗುವ ಅನುಭವವಾಗಬಹುದು. ನೀವು ನಿರೀಕ್ಷಿಸದ ವೇಗದಲ್ಲಿ ಒಂದು ಕೆಲಸ ಪೂರ್ಣಗೊಳ್ಳದಿರಬಹುದು. ಯಾರಾದರೂ ನಿಮ್ಮ ಕೆಲಸವನ್ನು ಪರಿಶೀಲಿಸಬೇಕಾಗಬಹುದು ಅಥವಾ ನೀವು ಇನ್ನೊಬ್ಬರ ಸಹಾಯಕ್ಕಾಗಿ ಕಾಯಬೇಕಾಗಬಹುದು. ಇಂತಹ ಸಂದರ್ಭದಲ್ಲಿ ತಕ್ಷಣ ಕೋಪಗೊಳ್ಳಬೇಡಿ. ನನ್ನ ಕೆಲಸವನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಭಾವಿಸುವ ಬದಲು ಕೆಲಸವನ್ನು ಒಂದೊಂದಾಗಿ ಮುಗಿಸುವ ಕಡೆ ಗಮನ ಕೊಡಿ. ಇಂದು ಕಚೇರಿಯಲ್ಲಿ ಮಾತಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಒಳ್ಳೆಯದು. ನೀವು ಸಾಮಾನ್ಯವಾಗಿ ಹೇಳಿದ ಮಾತನ್ನೇ ಮತ್ತೊಬ್ಬರು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ವಿಶೇಷವಾಗಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ಚರ್ಚೆಗಳನ್ನು ತಪ್ಪಿಸಿ. ವ್ಯಾಪಾರ ಮಾಡುತ್ತಿರುವವರಿಗೆ ಹೊಸ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 2 ಬಾರಿ ಯೋಚಿಸುವುದು ಉತ್ತಮ. ದೊಡ್ಡ ಹೂಡಿಕೆ ಅಥವಾ ದೊಡ್ಡ ಬದಲಾವಣೆ ಮಾಡುವ ಮುನ್ನ ಅದರ ಎಲ್ಲ ವಿವರಗಳನ್ನು ಪರಿಶೀಲಿಸಿ. ಜ್ಯೋತಿಷ್ಯದ ಮಾತನ್ನು ಮಾತ್ರ ಆಧರಿಸಿ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ವ್ಯವಹಾರದ ನಿಜವಾದ ಪರಿಸ್ಥಿತಿ, ದಾಖಲೆಗಳು ಮತ್ತು ಸಲಹೆಗಾರರ ಅಭಿಪ್ರಾಯವನ್ನು ಪರಿಗಣಿಸಿ. ಈಗ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ. ಇನ್ನು ಹಣದ ವಿಷಯಕ್ಕೆ ಬಂದರೆ ಈ ದಿನ ಈ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರುವುದು ಉತ್ತಮ. ನಿಮಗೆ ಯಾವುದಾದರೂ ತುರ್ತು ಖರ್ಚು ಎದುರಾಗಬಹುದು ಅಥವಾ ನೀವು ನಿರೀಕ್ಷಿಸದ ಒಂದು ಸಣ್ಣ ಖರ್ಚು ಬರಬಹುದು. ಇಂತಹ ಖರ್ಚುಗಳು ಒಂದರ ಹಿಂದೆ ಒಂದರಂತೆ ಬಂದರೆ ಮನಸ್ಸಿಗೆ ಒತ್ತಡ ಉಂಟಾಗಬಹುದು. ಹೊಸದಾಗಿ ಯಾರಿಗಾದರೂ ದೊಡ್ಡ ಮೊತ್ತದ ಹಣದ ಕೊಡುವ ಮುನ್ನ ಯೋಚಿಸಿ.
ಅದೇ ರೀತಿ ನಿಮಗೆ ಹೊಸದಾಗಿ ಸಾಲ ಬೇಕಾದರೆ ಅದರ ಬಡ್ಡಿ ಮರುಪಾವತಿ ಅಥವಾ ಇತರ ಷರತ್ತುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ತಕ್ಷಣದ ಅಗತ್ಯಕ್ಕಾಗಿ ತೆಗೆದುಕೊಂಡ ನಿರ್ಧಾರ ಮುಂದೆ ದೊಡ್ಡ ಹೊಣೆಗಾರಿಕೆಯಾಗದಂತೆ ನೋಡಿಕೊಳ್ಳಿ. ಇಂದು ಖರ್ಚು ಮಾಡುವ ಮೊದಲು ಒಂದು ಸರಳ ಪ್ರಶ್ನೆ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಇದು ನಿಜವಾಗಿಯೂ ಅಗತ್ಯವೇ? ಈ ಒಂದು ಪ್ರಶ್ನೆ ನಿಮ್ಮ ಅನಗತ್ಯ ಖರ್ಚನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಈಗ ಪ್ರಯಾಣದ ವಿಚಾರಕ್ಕೆ ಬರೋಣ. ಈ ರಾಶಿಯವರು ಆಗಸ್ಟ್ 25ರಂದು ಅನಿರೀಕ್ಷಿತ ಪ್ರಯಾಣದ ಯೋಜನೆ ಎದುರಾದರೆ ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸಿ. ಪ್ರಯಾಣ ಮಾಡಲೇಬೇಕಾದರೆ ವಾಹನದ ದಾಖಲೆಗಳು, ಸಮಯ, ಮಾರ್ಗ ಮತ್ತು ಅಗತ್ಯ ವಸ್ತುಗಳನ್ನು ಮುಂಚಿತವಾಗಿ ಪರಿಶೀಲಿಸಿ. ಆತುರದಲ್ಲಿ ಹೊರಡುವುದನ್ನು ತಪ್ಪಿಸಿ. ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಪ್ರಯಾಣ ಮಾಡುವವರು ಸಾಮಾನ್ಯ ಸುರಕ್ಷತಾ ನಿಯಮಗಳನ್ನು ಪಾಲಿಸಿ. ಇದು ಜ್ಯೋತಿಷ್ಯಕ್ಕಿಂತಲೂ ಮುಖ್ಯವಾದ ವಿಷಯ. ನಿಮ್ಮ ಸುರಕ್ಷತೆ ಯಾವಾಗಲೂ ಮೊದಲ ಆದ್ಯತೆ. ಸಂಜೆ 6:30 ನಂತರದ ಒಂದು ಪ್ರಮುಖ ಸಮಯ. ಈಗ ಈ ವಿಡಿಯೋದಲ್ಲಿ ಬಹಳ ಜನ ಕಾಯುತ್ತಿರುವ ವಿಷಯಕ್ಕೆ ಬರೋಣ. ಸಂಜೆ 6:30 ನಂತರ ಏನಾಗಬಹುದು? ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಈ ಸಮಯವನ್ನು ಈ ರಾಶಿಯವರು ಮಾತಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾದ ಸಮಯವಾಗಿ ತೆಗೆದುಕೊಳ್ಳಬಹುದು. ಇದು ದೊಡ್ಡ ಅಪಾಯ ನಡೆಯುತ್ತದೆ ಎಂದಲ್ಲ, ಬದಲಾಗಿ ನಿಮಗೆ ಬಹಳ ಹತ್ತಿರವಿರುವ ವ್ಯಕ್ತಿಯೊಂದಿಗೆ ಒಂದು ಸಣ್ಣ ವಿಚಾರದ ಬಗ್ಗೆ ಅಭಿಪ್ರಾಯ ಭಿನ್ನತೆ ಉಂಟಾಗಬಹುದು. ಆ ವ್ಯಕ್ತಿ ನಿಮ್ಮ ಸ್ನೇಹಿತರಾಗಿರಬಹುದು, ಬಂಧುವಾಗಿರಬಹುದು ಅಥವಾ ಬಹಳ ವರ್ಷಗಳಿಂದ ನಿಮಗೆ ಪರಿಚಯವಿರುವ ವ್ಯಕ್ತಿಯಾಗಿರಬಹುದು. ನಿಮ್ಮ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದಿರುವ ವ್ಯಕ್ತಿಯಾಗಿರಬಹುದು. ಇಂತಹ ವ್ಯಕ್ತಿಯೊಂದಿಗೆ ಸಾಮಾನ್ಯವಾಗಿ ನೀವು ಮುಕ್ತವಾಗಿ ಮಾತನಾಡುತ್ತೀರಿ. ಆದರೆ ಒಂದು ಸಣ್ಣ ವಿಷಯ, ಒಂದು ತಪ್ಪು ಅರ್ಥ ಅಥವಾ ನೀವು ಹೇಳಿದ ಒಂದು ಮಾತು, ಇವೆಲ್ಲವೂ ಸೇರಿ ಸ್ವಲ್ಪ ಗಂಭೀರವಾದ ಚರ್ಚೆಗೆ ಕಾರಣವಾಗಬಹುದು. ಒಂದು ಸಣ್ಣ ಮಾತು ದೊಡ್ಡದಾಗದಂತೆ ನೋಡಿಕೊಳ್ಳಿ. ಉದಾಹರಣೆಗೆ, ನೀವು ಯಾವುದೋ ವಿಷಯವನ್ನು ಸಾಮಾನ್ಯವಾಗಿ ಹೇಳಿರಬಹುದು, ಆದರೆ ಎದುರಿನ ವ್ಯಕ್ತಿ ಅದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ನೀನು ನನ್ನ ಬಗ್ಗೆ ಇನ್ನೊಬ್ಬರ ಬಳಿ ಹೀಗೆ ಹೇಳಿದೀಯಂತೆ, ಅಥವಾ ನೀನು ಈ ವಿಷಯವನ್ನು ನನ್ನಿಂದ ಯಾಕೆ ಮುಚ್ಚಿಟ್ಟೆ ಎಂಬ ರೀತಿಯ ಪ್ರಶ್ನೆಗಳು ಬರಬಹುದು. ಆಗ ನೀವು ತಕ್ಷಣ ಕೋಪದಿಂದ ಉತ್ತರಿಸಿದರೆ ವಿಷಯ ಇನ್ನಷ್ಟು ದೊಡ್ಡದಾಗಬಹುದು. ಆದ್ದರಿಂದ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಮಾತಿಗೆ ಮಾತು ಸೇರಿದರೆ ಸಮಸ್ಯೆ ದೊಡ್ಡದಾಗುತ್ತದೆ. ಮಾತಿಗೆ ಮೌನ ಸೇರಿದರೆ ಸಮಸ್ಯೆ ಚಿಕ್ಕದಾಗಬಹುದು. ಆ ಕ್ಷಣದಲ್ಲಿ ಸ್ವಲ್ಪ ಸಮಯ ಮೌನವಾಗಿರಿ. ಎದುರಿನ ವ್ಯಕ್ತಿ ಹೇಳುವುದನ್ನು ಸಂಪೂರ್ಣವಾಗಿ ಕೇಳಿ. ನಂತರ ನಿಮ್ಮ ಮಾತನ್ನು ಶಾಂತವಾಗಿ ಹೇಳಿ. ನೀವು ಮಾಡದ ಕೆಲಸದ ಆರೋಪ ಬಂದರೂ ಕೂಡ ತಕ್ಷಣ ಕೂಗಾಡುವ ಬದಲು ನನ್ನ ಮಾತನ್ನು ಒಮ್ಮೆ ಕೇಳಿ, ನಂತರ ನೀವು ನಿರ್ಧಾರ ತೆಗೆದುಕೊಳ್ಳಿ ಎಂದು ಹೇಳುವುದು ಉತ್ತಮ. ಈಗ ನಿಮಗೆ ತುಂಬ ಹತ್ತಿರವಾದ ವ್ಯಕ್ತಿಯ ವಿಷಯದ ಬಗ್ಗೆ ತಿಳಿಯೋಣ. ಈ ದಿನದ ಪ್ರಮುಖ ಸೂಚನೆ ಏನೆಂದರೆ, ಕೆಲವೊಮ್ಮೆ ನಾವು ಹೆಚ್ಚು ನಂಬುವ ವ್ಯಕ್ತಿಯಿಂದಲೇ ಒಂದು ಮಾತು ಕೇಳಿದಾಗ ಅದು ನಮಗೆ ಹೆಚ್ಚು ನೋವು ಕೊಡುತ್ತದೆ. ಹೊರಗಿನ ವ್ಯಕ್ತಿ ಏನಾದರೂ ಹೇಳಿದರೆ ನಾವು ಅಷ್ಟು ಗಮನ ಕೊಡುವುದಿಲ್ಲ. ಆದರೆ ವರ್ಷಗಳಿಂದ ನಮ್ಮ ಜೊತೆಯಲ್ಲಿರುವ ವ್ಯಕ್ತಿ ಒಂದು ಕಠಿಣ ಮಾತು ಹೇಳಿದರೆ ಅದು ಮನಸ್ಸಿನಲ್ಲಿ ಉಳಿದು ಬಿಡುತ್ತದೆ. ಈ ರಾಶಿಯವರು ಸಾಮಾನ್ಯವಾಗಿ ಮನಸ್ಸಿನಲ್ಲಿ ವಿಷಯಗಳನ್ನು ಇಟ್ಟುಕೊಂಡು ಬಹಳ ಸಮಯ ಯೋಚಿಸುವ ಸ್ವಭಾವ ಹೊಂದಿರಬಹುದು. ಆದ್ದರಿಂದ ಇಂದು ಯಾರಾದರೂ ಮಾತಿನಿಂದ ನೋವಾದರೆ ಅದನ್ನು ತಕ್ಷಣ ದೊಡ್ಡ ನಿರ್ಧಾರಕ್ಕೆ ತರುವ ಅಗತ್ಯವಿಲ್ಲ. ಆ ವ್ಯಕ್ತಿಯೊಂದಿಗೆ ಸಂಬಂಧವನ್ನು ಸಂಪೂರ್ಣವಾಗಿ ಮುರಿದುಕೊಳ್ಳುವ ನಿರ್ಧಾರವನ್ನು ಕೋಪದ ಸಮಯದಲ್ಲಿ ತೆಗೆದುಕೊಳ್ಳಬೇಡಿ. ಮೊದಲು ಪರಿಸ್ಥಿತಿ ಶಾಂತವಾಗಲಿ, ನಂತರ ಅವರ ಜೊತೆ ಮಾತನಾಡಿ. ವೈಯಕ್ತಿಕ ವಿಷಯಗಳ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ನಿಮ್ಮ ಜೀವನದ ವೈಯಕ್ತಿಕ ವಿಷಯಗಳನ್ನು ಯಾರೊಂದಿಗೆ ಹಂಚಿಕೊಳ್ಳುತ್ತೀರಿ ಎಂಬುದರಲ್ಲಿಯೂ ಸ್ವಲ್ಪ ವಿವೇಕ ಇರಲಿ. ನಿಮ್ಮ ಎಲ್ಲ ರಹಸ್ಯಗಳನ್ನು ಎಲ್ಲರಿಗೆ ಹೇಳುವ ಅಗತ್ಯವಿಲ್ಲ. ಇದು ಯಾರನ್ನು ಅನುಮಾನಿಸಬೇಕು ಎಂಬ ಅರ್ಥವಲ್ಲ, ಬದಲಾಗಿ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುವಾಗ ಸಾಮಾನ್ಯವಾಗಿ ಜಾಗರೂಕತೆ ಇರಲಿ ಅಷ್ಟೆ. ವಿಶೇಷವಾಗಿ ಹಣಕಾಸು, ಕುಟುಂಬದ ಒಳಗಿನ ವಿಷಯಗಳು ಅಥವಾ
ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ಅನಗತ್ಯವಾಗಿ ಎಲ್ಲರ ಬಳಿ ಚರ್ಚಿಸಬೇಡಿ. ಈಗ ಕುಟುಂಬದ ವಿಷಯಕ್ಕೆ ಬರೋಣ. ಕುಟುಂಬದ ವಿಚಾರದಲ್ಲೂ ಕೂಡ ಇಂದು ನಿಮ್ಮ ಮಾತಿನ ಶೈಲಿ ಬಹಳ ಮುಖ್ಯ. ಮನೆಯಲ್ಲಿರುವ ಯಾರಾದರೂ ನಿಮ್ಮ ನಿರ್ಧಾರವನ್ನು ಪ್ರಶ್ನಿಸಿದರೆ ಅದನ್ನು ನಿಮ್ಮ ವಿರುದ್ಧದ ದಾಳಿ ಎಂದು ಭಾವಿಸಬೇಡಿ. ಅವರು ತಮ್ಮ ದೃಷ್ಟಿಕೋನದಿಂದ ಮಾತನಾಡುತ್ತಿರಬಹುದು. ವಿಶೇಷವಾಗಿ ಪತಿ ಪತ್ನಿ, ಸಹೋದರ ಸಹೋದರಿ ಅಥವಾ ಆಪ್ತ ಸ್ನೇಹಿತರ ನಡುವೆ ಸಣ್ಣ ವಿಚಾರ ದೊಡ್ಡದಾಗದಂತೆ ನೋಡಿಕೊಳ್ಳಿ. ನಿಮಗೆ ಸರಿ ಎನಿಸುವುದೇ ಇನ್ನೊಬ್ಬರಿಗೂ ಸರಿ ಎನಿಸಬೇಕು ಎನ್ನುವ ನಿಯಮವಿಲ್ಲ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರೆ ಸಂಬಂಧಗಳು ಉಳಿಯುತ್ತವೆ. ಮನಸ್ಸಿನ ನೆಮ್ಮದಿ ಬಗ್ಗೆ ಮಾತನಾಡೋಣ ಸ್ನೇಹಿತರೆ. ಇಂದು ಮನಸ್ಸಿನಲ್ಲಿ ತುಂಬ ಯೋಚನೆಗಳು ಬರುತ್ತಿದ್ದರೆ ಸ್ವಲ್ಪ ಸಮಯ ಮೊಬೈಲ್ನಿಂದ ದೂರವಿರಿ. ಶಾಂತವಾದ ಸ್ಥಳದಲ್ಲಿ ಕುಳಿತು ಕೆಲವು ನಿಮಿಷಗಳ ಕಾಲ ನಿಧಾನವಾಗಿ ಉಸಿರಾಟ ಮಾಡಿ. ನಿಮಗೆ ಆಧ್ಯಾತ್ಮಿಕತೆ ಬಗ್ಗೆ ನಂಬಿಕೆ ಇದ್ದರೆ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ ಓಂ ನಮಃ ಶಿವಾಯ ಅಥವಾ ನಿಮ್ಮ ನಂಬಿಕೆಯ ಮಂತ್ರವನ್ನು ಜಪಿಸಬಹುದು. ಇದರ ಉದ್ದೇಶ ಭವಿಷ್ಯವನ್ನು ಬದಲಾಯಿಸುವ ಖಚಿತ ವಿಧಾನವೆಂದು ಹೇಳುವುದು ಅಲ್ಲ, ಬದಲಾಗಿ ಮನಸ್ಸನ್ನು ಶಾಂತಗೊಳಿಸಿ ಆತುರದ ಪ್ರಕ್ರಿಯೆಗಳನ್ನು ಕಡಿಮೆ ಮಾಡಿಕೊಳ್ಳುವುದು. ಈ ದಿನದ ಮುಖ್ಯ ಸಂದೇಶ: ಆಗಸ್ಟ್ 25 ಮಂಗಳವಾರ ನಿಮ್ಮ ಪಾಲಿಗೆ ಒಂದು ವಿಷಯ ಬಹಳ ಮುಖ್ಯ. ಯಾರೇ ಏನೇ ಹೇಳಿದರೂ ತಕ್ಷಣ ಪ್ರತಿಕ್ರಿಯಿಸಬೇಡಿ. ವಿಶೇಷವಾಗಿ ಸಂಜೆ 6:30 ನಂತರ ಯಾವುದಾದರೂ ಮಾತುಕತೆ ಗಂಭೀರವಾಗುತ್ತಿದ್ದರೆ ಒಂದು ಹೆಜ್ಜೆ ಹಿಂದೆ ಸರಿಯಿರಿ. ನೀರನ್ನು ಕುಡಿಯಿರಿ. ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ನಂತರ ಅವರೊಂದಿಗೆ ಮಾತನಾಡಿ. ಏಕೆಂದರೆ ಕೆಲವೊಮ್ಮೆ ಒಂದು ನಿಮಿಷದ ಕೋಪದಿಂದ ಹಲವು ವರ್ಷಗಳ ಸಂಬಂಧಕ್ಕೆ ನೋವು ಉಂಟಾಗಬಹುದು. ಅದೇ ರೀತಿ ಒಂದು ನಿಮಿಷದ ತಾಳ್ಮೆಯಿಂದ ದೊಡ್ಡ ಸಮಸ್ಯೆಯನ್ನೇ ತಪ್ಪಿಸಬಹುದು. ಇದಕ್ಕೆ ಸರಳ ಪರಿಹಾರಗಳು: ನಿಮ್ಮ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ನಂಬಿಕೆ ಇದ್ದರೆ ಮಂಗಳವಾರ ಸಂಜೆ ಮನೆಯಲ್ಲಿ ಒಂದು ದೀಪವನ್ನು ಬೆಳಗಿಸಿ ನಿಮ್ಮ ಇಷ್ಟದೇವರ ನಾಮಸ್ಮರಣೆ ಮಾಡಿ. ಶಾಂತವಾಗಿ ಕುಳಿತು ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳನ್ನು ಕಡಿಮೆ ಮಾಡಿಕೊಳ್ಳಲು ದೇವರಲ್ಲಿ ಪ್ರಾರ್ಥಿಸಿ. ಸಾಧ್ಯವಾದರೆ ಅಗತ್ಯವಿರುವ ವ್ಯಕ್ತಿಗೆ ಆಹಾರ ಅಥವಾ ನಿಮ್ಮಿಂದಾಗುವ ಸಹಾಯವನ್ನು ಮಾಡಿ. ಇಂದು ಯಾವುದೇ ಸಮಸ್ಯೆ ಖಚಿತವಾಗಿ ಪರಿಹಾರವಾಗುತ್ತದೆ ಎಂಬ ಭರವಸೆ ಅಲ್ಲ, ಆದರೆ ಒಳ್ಳೆಯ ಕಾರ್ಯ ಮತ್ತು ಶಾಂತ ಮನಸ್ಸು ನಿಮ್ಮ ದಿನವನ್ನು ಉತ್ತಮವಾಗಿ ಎದುರಿಸಲು ಸಹಾಯ ಮಾಡಬಹುದು. ಹಾಗಾದರೆ ಆಗಸ್ಟ್ 25 ಮಂಗಳವಾರ ನಿಮ್ಮ ಜೀವನದಲ್ಲಿ ಏನಾಗುತ್ತದೆ ಎಂಬುದನ್ನು ಯಾರೂ 100% ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಈ ದಿನದ ಮುಖ್ಯ ಸೂಚನೆ: ಮಾತಿನಲ್ಲಿ ಎಚ್ಚರಿಕೆ, ಹಣದಲ್ಲಿ ಜಾಗರೂಕತೆ, ಪ್ರಯಾಣದಲ್ಲಿ ಸುರಕ್ಷತೆ ಮತ್ತು ಸಂಬಂಧಗಳಲ್ಲಿ ತಾಳ್ಮೆ. ವಿಶೇಷವಾಗಿ ಸಂಜೆ 6:30 ನಂತರ ಯಾರೊಂದಿಗಾದರೂ ಸಣ್ಣ ಮನಸ್ತಾಪ ಉಂಟಾದರೆ ಅದನ್ನು ದೊಡ್ಡ ಸಮಸ್ಯೆಯಾಗಿ ಮಾಡಿಕೊಳ್ಳಬೇಡಿ. ನಿಮ್ಮ ಹತ್ತಿರವಿರುವ ವ್ಯಕ್ತಿಯೇ ಆಗಿದ್ದರೂ ಆ ಕ್ಷಣದಲ್ಲಿ ಕೋಪದಿಂದ ಯಾವುದೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಮಯ ಕೊಡಿ, ಮಾತನಾಡಿ, ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮ ಜೀವನದ ನಿರ್ಧಾರಗಳನ್ನು ನಿಮ್ಮ ಸ್ವಂತ ವಿವೇಕದಿಂದ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕಮೆಂಟ್ ವಿಭಾಗದಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಿಮ್ಮ ಜೀವನದಲ್ಲಿ ಸದಾ ಆರೋಗ್ಯ, ಸಂತೋಷ, ನೆಮ್ಮದಿ ಮತ್ತು ಸಮೃದ್ಧಿ ಇರಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ವೀಕ್ಷಿಸಿದ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೂ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ, ಹರ ಹರ ಮಹಾದೇವ್.